ಫ್ರೆಂಡ್ಸ್ ಫೈನಲಿ ಆಗಿ ನಿನ್ನೆ ಅಷ್ಟೇ ಐಫೋನ್ 17 ಸೀರೀಸ್ ಏನಿದೆ ಲಾಂಚ್ ಆಗಿದೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಮಗೆ ಐಫೋನ್ 17 ಸೀರೀಸಲ್ಲಿ ಏನೆಲ್ಲ ಒಂದು ಹೊಸದಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಹಾಗೂ ಇದರ ಫೀಚರ್ಸ್ ಏನು ಮತ್ತು ಪ್ರೈಸ್ ಯಾವ ಥರ ಇರ್ಬೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನಿನ್ನೆ ರಾತ್ರಿ ಐಫೋನ್ 17 ಸೀರೀಸ್ ಏನಾದರೂ ಲಾಂಚ್ ಆಗಿದೆ. ಹೌದು, ಈ ಐಫೋನ್ ಸೀರೀಸಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಐಫೋನ್ 17 ಏರ್ ಅಂತ ನಿಮಗೆ ಹೊಸ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಈ ಫೋನ್ ಬಗ್ಗೆ ಹೇಳಬೇಕಂದ್ರೆ ಇದು ಇಡೀ ಐಫೋನ್ ಹಿಸ್ಟ್ರಿಯಲ್ಲೇ ಒಂದು ಸ್ಲಿಮ್ಮೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದರ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇನ್ನು ಐಫೋನ್ 17 ಬಗ್ಗೆ ಹೇಳಬೇಕಂದ್ರೆ ಎಕ್ಸಾಕ್ಟ್ಲಿ ಆಗಿ ಐಫೋನ್ 16 ಯಾವ ಥರ ಇದೆ ಅದೇ ಥರ ಇದೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಸಿರೆಮಿಕ್ ಸೀಲ್ಡ್ 2 ಅಂತ ಒಂದು ಪ್ರೊಡಕ್ಷನ್ಗೋಸ್ಕರ ಕಂಪ್ಲೀಟ್ ಆಗಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಲೇಟೆಸ್ಟ್ ಆಗಿರುವಂಥ ಆ್ಯಪಲ್ದು A18 ಚಿಪ್ ಸೆಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಅಷ್ಟು ಕ್ಯಾಮ್ರಲ್ಲಿ ಕೂಡ ನಿಮಗೆ ಇಲ್ಲಿ ಫ್ಯೂಷನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಫ್ಯೂಷನ್ ಕ್ಯಾಮ್ರಾ ಬಂದು ಇಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಇರುವಂಥ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇನ್ನು ಐಫೋನ್ 17 ಏರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ನಿಮಗೆ ಹೊಸ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂದರೆ ಇದರಲ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾ ಬರ್ತಾ ಇದೆ. ಇನ್ನು ಈ ಫೋನಲ್ಲಿ ಕೂಡ ನಿಮಗೆ ಸಿರೆಮಿಕ್ ಸೀಲ್ಡ್ 2 ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಈ ಡಿಸೈನ್ ನೋಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಲಿಮ್ಮೆಸ್ಟ್ ಡಿಸೈನ್ ಅಂತ ಬರ್ತದೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಸ್ಟಾರ್ಟಿಗೆ ಹೇಳಿದಂಗೆ ನಾನು ನಿಮಗೆ ಇಡೀ ಐಫೋನಲ್ಲಿ ಏನಿದೆ ಇದರಷ್ಟು ಸ್ಲಿಮ್ಮೆಸ್ಟ್ ಫೋನ್ ಯಾವುದಿಲ್ಲ ಅಂತಲೇ ಹೇಳ್ಬೋದು. ಹೌದು, ಐಫೋನ್ 17 ಏರ್ ಏನಿದೆ ಇಲ್ಲಿ ಕಂಪ್ಲೀಟ್ ಆಗಿರೋ ಸ್ಲಿಮ್ ಫೋನ್ ಅಂತ ಹೇಳ್ಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ನೀವು ಫೋನಲ್ಲಿ ನಿಮಗೆ ಫ್ರಂಟಲ್ಲಿ ಬಂದು ಇಲ್ಲಿ ನಿಮಗೆ 18 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇನ್ನು ರ್ಯಾರ್ ಕ್ಯಾಮ್ರಾ ಬಂದು ಇಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಫ್ಯೂಷನ್ ಕ್ಯಾಮ್ರಾ ಬರುತ್ತೆ. ಇನ್ನು ಈ ಫೋನಲ್ಲಿ ನಿಮಗೆ ಲೇಟೆಸ್ಟ್ ಆಗಿರುವಂಥ ಆ್ಯಪಲ್ದು 19 Pro ಚಿಪ್ ಸೆಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಇದರಲ್ಲಿ ನಿಮಗೆ ಬ್ಯಾಟ್ರಿ ಸಂಬಂಧಪಟ್ಟ ಯಾವುದೇ ಡಿಕ್ಲರೇಷನ್ ಬಂದಿಲ್ಲ, ಬಟ್ ಆದರೆ ಯಾವಾಗ ಅನ್ಬಾಕ್ಸ್ ಆಗುತ್ತೋ ಆವಾಗ ಇದರ ಸಂಬಂಧಪಟ್ಟ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ಈ ಫೋನಲ್ಲಿ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾನೇ ಇದೆಯಲ್ಲ, ಇದರಲ್ಲಿ ನಿಮಗೆ ಅಷ್ಟು ಐಫೋನ್ 17 ಕೂಡ ನಿಮಗೆ ಈ 48 ಮೆಗಾಪಿಕ್ಸೆಲ್ ಫ್ಯೂಷನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಈ ಕ್ಯಾಮ್ರಾ ಸೆನ್ಸರ್ ಮುಖಾಂತರ ನಿಮಗೆ ಕಂಪ್ಲೀಟ್ ಆಗಿ 3 ಕ್ಯಾಟಗರಿಯಲ್ಲಿ ನಿಮಗೆ ಫೋಟೋನ ಕ್ಯಾಪ್ಚರ್ನ ಮಾಡಿ ಈ ಫ್ಯೂಷನ್ ಕ್ಯಾಮ್ರಲ್ಲಿ ನಿಮಗೆ ಟೆಲಿಫೋಟೋ ಸೆನ್ಸರ್ ಕೂಡ ಇದೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ನಿಮಗೆ 2x ವರೆಗೂ ನೀವು ಇಲ್ಲಿ ಟೆಲಿಫೋಟೋ ಸೆನ್ಸರ್ನಾಗಿ ಯೂಸ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇನ್ನು ಈ ಅಷ್ಟು ಫೋನಲ್ಲಿ ಅಂದರೆ ನೀವು ಐಫೋನ್ 17 ಏರ್ ಆಗಿರ್ಬೋದು ಮತ್ತು ಐಫೋನ್ 17 Pro ಮತ್ತು Pro Max ಅಲ್ಲಿ ಕೂಡ ನೀವು ಇಲ್ಲಿ ಈ ಫ್ಯೂಷನ್ ಕ್ಯಾಮ್ರಾ 48 ಮೆಗಾಪಿಕ್ಸೆಲ್ ಇರುವಂಥ ಫ್ಯೂಷನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗ್ತಾ ಇದೆ. Pro ಮತ್ತು Pro Max ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಬರ್ತಾ ಇದೆ. ಹೌದು, ಬೇಸ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಬರ್ತಾ ಇದೆ. ಇನ್ನು ಸ್ಪೆಷಲಿ ಈ Pro ಮತ್ತು Pro Max ಅಲ್ಲಿ ನಿಮಗೆ ಒಂದು ವೈಪರ್ ಚೇಂಬರ್ ನೋಡೋಕೆ ಕೂಡ ಸಿಗ್ತಾ ಇದೆ. ಇದು ಯಾವಾಗ ಆಕ್ಟಿವೇಶನ್ ಆಗುತ್ತೆ ಅಂದರೆ ಯಾವಾಗ ಐಫೋನ್ ತುಂಬ ಹೀಟ್ ಆಗುತ್ತಲ್ಲ ಅಥವಾ ನೀವು ಹೆವಿ ಗೇಮಿಂಗ್ ಏನು ಮಾಡ್ತಾರಲ್ಲ ಆ ಟೈಮಲ್ಲಿ ಇಲ್ಲಿ 48 ಮತ್ತು 50% ಏನಾದರೂ ಫೋನ್ ಹೀಟ್ ಆಯಿತು ಅಂದರೆ ಆ ಟೈಮಲ್ಲಿ ಈ ವೈಪರ್ ಚೇಂಬರ್ ಫೀಚರ್ಸ್ ಏನಾದರೂ ಆಕ್ಟಿವೇಶನ್ ಆಗುತ್ತೆ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಲ್ಲಿ ನಿಮಗೆ ನೀವೇನಾದರೂ ಸೆಲ್ಫಿ ತಗೋತಾ ಇದ್ದೀರಾ ಅಥವಾ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಇಲ್ಲಿ ಆಟೋಮೆಟಿಕ್ AI ಮುಖಾಂತರ ಇಲ್ಲಿ ನಿಮಗೆ ಎಷ್ಟು ಜನ ಇದಾರಲ್ಲ ಆಟೋಮೆಟಿಕ್ ಅದನ್ನು ಕ್ರಾಪ್ನ ಮಾಡ್ಕೋತೆ. ಇದು ಒಂದು ಯೂನಿಕ್ ಫೀಚರ್ ಅಂತಲೇ ಹೇಳ್ಬೋದು. ಹೌದು, ಇದ್ರ ಸಂಬಂಧಪಟ್ಟ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಮಾಡಿ ಕಾಮೆಂಟ್ ಬಾಕ್ಸ್ ತಿಳಿಸೋಣ ಮರಿಬೇಡಿ. ಅಷ್ಟೇ ವಿಡಿಯೋ ಮುಖಾಂತರ ಚಾನಲ್ಗೆ ಹೊಸ ಬಂದಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡ್ಕೊಂಡು ಮರಿಬೇಡಿ. ನಮಸ್ಕಾರ.